ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಫೆಬ್ರವರಿ 2024 ಗುರುವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ, ವೃದ್ಧಿಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 55 ನಿಮಿಷದವರೆಗೂ ಇರತಕ್ಕಂಥದ್ದು. ಇನ್ನು ದುಷ್ಟ ಮುಹೂರ್ತ ತಿಳ್ಕೊಳ್ಳೇಬೇಕು. ನಮಗ್ ಬರೋ ತೊಂದರೆ, ಆಪತ್ತು, ವಿಪತ್ತು, ದುರಂತ, ನಮಗದು ಭಯ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ರ ಬಗ್ಗೆ ಭಯ ಪಡೋದು ಜಾಸ್ತಿ. ಒಳ್ಳೇದ್ ಬರುತ್ತೋ ಇಲ್ವೋ, ಒಳ್ಳೇದಾಗುತ್ತೋ ಇಲ್ವೋ, ನಮ್ಮ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಹೆಂಗೋದ್ನೋ, ಅಲ್ಲಿ ಏನ್ ತೊಂದರೆಯೋ, ಅಲ್ಲಿ ಏನ್ ಮಾರ್ಕ್ಸ್ ತೆಗಿತಿದಾನೋ, ಅಲ್ಲಿ ಹೇಗೆ ಓದ್ತಿದಾನೋ, ಈ ರೀತಿ ಭಾವಗಳು ಜಾಸ್ತಿ. ಮಗಳ ಮದುವೆ ಆಗುತ್ತೋ, ಆದ್ಮೇಲೆ ಚೆನ್ನಾಗಿರುತ್ತೋ, ಅಲ್ಲೊಳ್ಳೆ ಸಂಸಾರ ಇರುತ್ತಾ, ಆಪತ್ತುಗಳನ್ನ ನಾವಾಗಿ ರಾರ, ತೊಂದರೆ, ಭಾರ, ಈ ತರ ಮಾಡಿ ಇಟ್ಕೊಳ್ಳೋದು. ನಾವು ಸದಾ ಇದೇ ಮಾಡೋದು ಮಕ್ಕಳೇ. ನಾವು ಸಮಸ್ಯೆ ಗೂಡನ್ನ ಮೊದಲು ಯೋಚನೆ ಮಾಡೋದು ಜಾಸ್ತಿ. ಅದಕ್ಕೆ 1 ಕೋಟಿ ಜನಗಳಲ್ಲಿ 99,99,990 ಅಂತ ಹೇಳಬಲ್ಲೆ ಮ್ಯಾಕ್ಸಿಮಮ್. ಅಷ್ಟು ಜನ ಒದ್ದಾಟವೇ. 1 ಕೋಟಿನಲ್ಲಿ 10 ಜನ ಸಾಧಕರಿರ್ತಾರೆ ಅವರವರ ರಂಗದಲ್ಲಿ. ಅವ್ರು ಬಂದು ಅದನ್ನ ಸಮಸ್ಯೆ ಅನ್ಕೊಳ್ಳಲ್ಲ, ಆಪತ್ತು ಅನ್ಕೊಳ್ಳಲ್ಲ, ಅದೊಂದು ಅನುಭವ ಅನ್ಕೋತಾರೆ. ಆದಂತ ಅನುಭವ, ಓಹೋ ಇನ್ಮೇಲೆ ಇದು ಮಾಡಬಾರ್ದು, ಓಹೋ ಡ್ರಿಂಕ್ ಅಂಡ್ ಡ್ರೈವ್ ಪೊಲೀಸ್ ಹಿಡಿತಾರೆ, ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ರೆ ಫೈನ್ ಹಾಕ್ತಾರೆ, ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ರೆ ನನ್ನ ಇನ್ಕ್ರಿಮೆಂಟ್ ಹೋಗುತ್ತೆ, ಓ ನಾನು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು, ನಾನು ಇನ್ನೊಂದು ತಯಾರಿ ಮಾಡ್ಕೋಬೇಕು, ಓ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂದ್ರೆ ನನ್ನ ತಯಾರಿಯಲ್ಲಿ ಏನೋ ಒಂದು ಲೋಪ ದೋಷ ಇದೆ. ಈ ರೀತಿ ಮಕ್ಕಳೇ, ಯಾರೋ 10 ಜನ, ಕೋಟಿಯಲ್ಲಿ 10 ಜನ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ಆದರೆ 1 ಕೋಟಿಯಲ್ಲಿ 99,99,990 ಜನ ಮೊದಲು ಭಯ ಪಡೋದು, ಅಯ್ಯೋ ಏನಾಗುತ್ತೋ. ಅದಕ್ಕೊಂದು ಸಿದ್ಧತೆ, ಬದ್ಧತೆ, ತಯಾರಿ, ಕೇಳಿ, ಅನುಭವ, ದೊಡ್ಡವರು, ಹಿರಿಯರು, ಜ್ಞಾನವಂತರು, ವಿದ್ಯಾವಂತರು, ಸುಜ್ಞಾನವಂತರು ಕೇಳ್ಕೊಂಡು ಮಾಡ್ಕೊಂಡ್ರೆ ತೊಂದರೆಗಳು ಬರೋಲ್ಲ. ತೊಂದರೆಗಳು ಬಂದ್ರು ಅದಕ್ಕೆ ಮೊದಲೇ ಏನೋ ಒಂದು ನಮ್ದೊಂದು ತೋಟ ಇದೆ, ನೀರು ಜೋರಾಗಿ ಬಂದ್ಬಿಡುತ್ತೆ ಅಂತ ಒಂದು ಕಟ್ಟೆ ಕಟ್ಕೊಂಡಿದೀವಿ, ಒಂದು ಬ್ರಿಡ್ಜ್ ಕಟ್ಕೊಂಡಿದೀವಿ, ನೀರು ವೇಸ್ಟ್ ಆಗದಿದ್ದ ಹಾಗೆ ನೀರನ್ನ ಶೇಖರಣೆ ಮಾಡಿ ಇಟ್ಕೊಬಿಟ್ಟಿದ್ದಾವೆ. ಬರಗಾಲ ಬಂದಾಗ, ಅನಾವೃಷ್ಟಿ ಬಂದಾಗ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತ ಒಂದು ಪ್ರಮೇಯ, ಪ್ರಭಾವ, ಆಲೋಚನೆ ನಮಗ್ ಬರುತ್ತೆ. ನಾವು ಹಂಗಲ್ಲ, ವಿಪತ್ತು, ಆಪತ್ತು ಇದನ್ನೇ ಯೋಚನೆ ಮಾಡೋದು. ಅದಕ್ಕೆ ಇವತ್ತು ಕೂಡ ಈ ಒಂದು ದುಷ್ಟ ಮುಹೂರ್ತ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ಯಾವುದೇ ಒಂದು ತಗಾದೆ, ಕಿರಿಕಿರಿ, ಟೆನ್ಷನ್, ಮಾತುಕತೆ, ನೀವು ದೊಡ್ಡವರು ಅಂತ ಬಿಟ್ಬಿಡಿ, ಯಾರಾದರೂ ಅಷ್ಟೇ. ಮುಖ್ಯವಾಗಿ ಬೆಳಿಗ್ಗೆ 10 ಗಂಟೆ 32 ನಿಮಿಷದಿಂದ 11 ಗಂಟೆ 20 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 18 ನಿಮಿಷದಿಂದ 4 ಗಂಟೆ 5 ನಿಮಿಷದವರೆಗೂ, ಸಂಜೆ 4 ಗಂಟೆ 5 ನಿಮಿಷದವರೆಗೂ ಈ ಸಂದರ್ಭದಲ್ಲಿ ಯಾವ್ದಾದ್ರು ತಗಾದೆ, ಕಿರಿಕಿರಿ, ಮಾತುಕತೆ, ಅಗ್ರಿಮೆಂಟ್ಸು, ಸೈನ್ಸು, ನೆಗೋಸಿಯೇಷನ್ಸು, ಮಧ್ಯವರ್ತಿ ಕೆಲಸ, ಬೇರೆ ಏನೋ ಒಂದು ಶುಭ ಕಾರ್ಯ, ಇವುಗಳೆಲ್ಲ ಮಾತನಾಡತಕ್ಕಂಥದ್ದು ಆದಷ್ಟು ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಮಾರ್ಕಪ್ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ತಾರಾಬಲ, ಇವತ್ತು ಚಿತ್ತಾ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿ ಚಂದ್ರ ತುಲಾ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ನೇರವಾಗಿ ಮೇಷರಾಶಿಯನ್ನ ನೋಡ್ತಿರೋದ್ರಿಂದ ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ ನಕ್ಷತ್ರ,
ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂತ ತಾರಾಬಲ ಇರತಕ್ಕಂತ ಒಂದು ದಿನವಾಗಿರುತ್ತೆ. ಇನ್ನು ಚಂದ್ರಬಲ, ಚಂದ್ರನ ಒಂದು ದೃಷ್ಟಿ ಸುಖಕಾರಕ, ಮಾತೃಕಾರಕ, ಅನ್ನಕಾರಕ, ತೃಪ್ತಿಕಾರಕ, ನಗುಕಾರಕ, ಸಮಾಧಾನಕಾರಕ, ಆರೋಗ್ಯಕಾರಕ, ಕ್ಷಯಕಾರಕ, ಬೆಳ್ಳಿಕಾರಕ, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಕಾರಕ, ಅನ್ನದ ವ್ಯಾಪಾರಗಳು, ಹೋಟೆಲ್ಗಳು, ಟ್ರಾವೆಲ್ಸ್ಗಳು, ಮೆಡಿಸನ್ಸು, ಡಾಕ್ಟರ್ಸು, ಇವುಗಳಿಗೆಲ್ಲ ಕಾರಕತ್ವವನ್ನ ಚಂದ್ರ ಬೇಗ ಕೊಡ್ತಕ್ಕಂಥ ಒಂದು ಪ್ರಭಾವ. ಸೊ ಅಂತ ಒಂದು ಚಂದ್ರ ಮೇಷರಾಶಿಗೆ, ವೃಷಭ ರಾಶಿಗೆ, ಸಿಂಹ ರಾಶಿಗೆ, ತುಲಾ ರಾಶಿಗೆ, ಧನುಸು ರಾಶಿಗೆ, ಮಕರ ರಾಶಿಗೆ ವಿಶೇಷ ಫಲವನ್ನ ತಂದು ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇರ್ಲಿ, ಇದರ ಜೊತೆಯಲ್ಲಿ ದೇವತೆಗಳಿಂದಲೂ ಪೂಜಿಸಲ್ಪಡಬೇಕು, ಗೌರವ ಸಿಗಬೇಕು ಅನ್ನತಕ್ಕಂಥದ್ದಾದರೆ ಒಂದು ಅದ್ಭುತವಾದಂತ ಸಂಸ್ಕಾರವಿದೆ. ನಮ್ಮ ಯೋಗ್ಯತೆಗೆ ತಕ್ಕಂತ ಒಂದು ಕೆಲಸ ಇರುತ್ತೆ, ಕೆಲಸಕ್ಕೆ ತಕ್ಕಂತ ಸಂಭಾವನೆ ಇದೆ. ಏನೋ ನಮ್ಮ ಮಟ್ಟಕ್ಕೆ ಕೆಲವರಿಗೆ 8 ಗಂಟೆ ಕೆಲಸ ಮಾಡಿದ್ರೆ 4 ಗಂಟೆ ಸಂಬಳ, ಇಲ್ಲ 16 ಗಂಟೆಯ ಸಂಬಳ ಬರುತ್ತೆ. ಕೆಲವರಿಗೆ 8 ಗಂಟೆಯ ಸಂಬಳಕ್ಕೆ 16 ಗಂಟೆ ದುಡಿಯುವಂಥದ್ದಿರುತ್ತೆ. ದುಡಿತಾ ಇರ್ಲಿ, ಆದರೆ ಎಲ್ಲಿ ಗೌರವವಿಲ್ಲವೋ ಅಲ್ಲಿರ್ಲಿಕ್ಕಾಗೋದಿಲ್ಲ, ನಮಗೆ ಒತ್ತಡ ಆಗ್ಬಿಡುತ್ತೆ. ಗೌರವವೇ ಪ್ರಧಾನ. ನಮಗೊಂದು ಹೆಸರು ಯಾವ ಕೆಲಸ ಆದರೂ ಬಾ ಆ ಕಟಿಂಗ್ ಶಾಪ್ಗೆ ಹೋಗ್ಬೇಕಪ್ಪ, ಏನ್ ಅದ್ಭುತವಾಗಿ ಕ್ಷೌರ ಮಾಡ್ತಾಳೆ, ಆ ದರ್ಜಿ ಅಂಗಡಿಗೆ ಹೋಗ್ಬೇಕು, ಟೈಲರ್ ಅಂಗಡಿಗೆ ಅದ್ಭುತವಾಗಿ ಬಟ್ಟೆ ಹೊಲಿತಾರೆ, ಕಿಟಕಿ ಇಟ್ಟಿರೋ ಜಾಕೆಟ್ ಹೊಲಿತಾರೆ, ಚಪ್ಪಲಿ ಅಂಗಡಿ ಆ ಅಂಗಡಿಗೆ ಹೋಗ್ಬೇಕು, ಏನ್ ಅಚ್ಚುಕಟ್ಟಾಗಿ ಅದೊಂದು ಅದ್ಭುತ. ನಮ್ಮ ಪಾದಕ್ಕೆ ಕರೆಕ್ಟ್ ಆಗಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ 2 ಕಾಲುಗಳು ಒಂದೇ ಅಳತೆಯಲ್ಲಿ ಇರೋಲ್ಲ, 1-2 ಸೆಂಟಿಮೀಟರ್ ಆದ್ರೂ ಹೆಚ್ಚು ಕಡಿಮೆ ಇರುತ್ತೆ. ಅಗಲದಲ್ಲಾಗಲಿ, ಉದ್ದದಲ್ಲಾಗಲಿ, ಎತ್ತರದಲ್ಲಾಗಲಿ ಅಲ್ಲೊಂದಿರುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಹದ ಯಾವುದೇ ಅಂಗ ಈ ಎಡಗೈ ತರ ಬಲಗೈ ಇಲ್ಲ, ಬಲಗೈ ತರ ಎಡಗೈ ಇಲ್ಲ, ಏನು ಬೇಡ, 2 ಕೈ ರೇಖೆಗಳನ್ನ ನೋಡಿ ನೀವು, ಬೇರೆ ಇರುತ್ತೆ. 2 ಕೈಯಲ್ಲಿರುವ ಬೆರಳುಗಳನ್ನ ನೋಡಿ. ನನಗೆ ನೋಡಿ, ಈ ಎಡಗೈಯಲ್ಲಿರೋ ಸೂರ್ಯ ಬೆರಳು ಉದ್ದ, ಬಲಗೈಯಲ್ಲಿ ಉದ್ದ ಇಲ್ಲ, ಸಮನಾಗಿ ಇದೆ. ನೀವು ಬರೀ ರೇಖೆಗಳನ್ನ ನೋಡಿ, ತಗೊಂಡು ನೋಡಿ, ತಮಾಷೆ ನೋಡಿ, ಬೆರಳುಗಳನ್ನ ನೋಡಿ, ಆ ಉದ್ದ ದಪ್ಪ ನೋಡಿ, ಉದ್ದವನ್ನ ನೋಡಿ, ಅಗಲವನ್ನ ನೋಡಿ, ಇದಿದ್ದಾಗ ಇದಿರೋಲ್ಲ. ಕಣ್ಣು ಅಷ್ಟೇ, ಪ್ರತಿಯೊಂದು ಹುಬ್ಬು ಅಷ್ಟೇ, ಭುಜಗಳು ಅಷ್ಟೇ. ಏನೋ ಒಂದು ಲೋಪವನ್ನ ನಮ್ಮ ಸೃಷ್ಟಿಯಲ್ಲಿಯೇ ಅಡಗಿಸಿಟ್ಟು ಕಳಿಸಿದ್ದಾನೆ. ಆದ್ರೆ ನಾವು ಲೋಪವನ್ನೇ ಹುಡುಕೋದು. ಮನುಷ್ಯನ ಆ ಒಂದು ಜನ್ಮ ಬುದ್ಧಿ, ಆ ಜನ್ಮಾಂತರ ಬಂದಿರತಕ್ಕಂಥ DNA ಬುದ್ಧಿ, ಲೋಪವನ್ನೇ. ಸಾರ್ ಇರ್ಲಿ, ಅಲ್ಲೊಂದು ಸಂಪಾದನೆ ಕೊಟ್ಟಿದ್ದಾನೆ, ಆದ್ರೆ ಹೆಸರು ಬೇಕಲ್ವಾ, ಅಂಥದ್ದೊಂದು ಹೆಸರು. ಕೆಲವು ಟೈಲರ್ ಅಂಗಡಿ ನೋಡಿ ತುಂಬೋಗ್ಬಿಟ್ಟಿರುತ್ತೆ, ಕೆಲವು ಹೋಟೆಲ್ ನೋಡಿ, ಕೆಲವು ಕೆಫೆ ನೋಡಿ, ಏನು ಜನ. ಕೆಲವರು ಹೇಳ್ತಿರ್ತಾರೆ, ನಮ್ಮ ಹೋಟ್ಲು ಎಲ್ಲ ಖರ್ಚು ಮಾಡಿದೀವಿ ಸಾರ್, 30 ಲಕ್ಷ 50 ಲಕ್ಷ. ಮೊನ್ನೆ ಒಬ್ರು ಬರ್ತಾರೆ, ನಾ ಹೇಳಿದೆ ಏಪ್ರಿಲ್ಗೆ ಅಷ್ಟೊತ್ತಿಗೆ ಮುಚ್ಚೋಗುತ್ತೆ ಅಂದ್ರೆ, ಆಲ್ರೆಡಿ ದಿನಕ್ಕೆ 7,000 ರೂಪಾಯಿ ವ್ಯಾಪಾರ ಅಷ್ಟೇ. ಸುಮಾರು 1.25 ಕೋಟಿ ಖರ್ಚು ಮಾಡಿ ಕಟ್ಟಿರೋ ಹೋಟೆಲ್, 3 ಜನ ಸ್ನೇಹಿತರುಗಳು 40 ಲಕ್ಷ ಈ ತರದ್ದು ಹಾಕಿ ಮಾಡಿರ್ತಕ್ಕಂಥದ್ದು. ತಿಂಗಳಿಗೆ ಕಡಿಮೆ ಅಂದ್ರೂ 25-30 ಲಕ್ಷ ವ್ಯಾಪಾರ ನಡೀತಿದ್ದು, 7 ಲಕ್ಷ ಕೂಡ ವ್ಯಾಪಾರ ಇಲ್ಲ, ಬರೀ ಸಂಬಳವೇ 5 ಲಕ್ಷ, ಕರೆಂಟ್ ಬಿಲ್ಲು ಮೇಂಟೆನೆನ್ಸು ಅಂತ ಒಂದು 4.5 ಲಕ್ಷ. ದಿನಕ್ಕೆ 7,000 ವ್ಯಾಪಾರ ಹಾಕಿದ್ರೆ 7-8 ಸಾವಿರ ರೂಪಾಯಿ ಏನ್ ಕಟ್ಟೋದು, ಏನ್ ಮಾಡೋದು ತಿಳ್ಕೊಂಡಿಲ್ಲ. ಈ ಆಪತ್ತು ವಿಪತ್ತು ಏಪ್ರಿಲ್ಗೆ ಮುಚ್ಚೋಗುತ್ತೆ ಅಂದೆ, ಇಲ್ಲ ಸಾರ್ ಈ ತಿಂಗಳ ಎಂಡಿಗೆ ಮುಚ್ಚಬೇಕಾದ ಪರಿಸ್ಥಿತಿ ಸಾರ್, ಏನ್ ಮಾಡೋದು ಸಾರ್, 1.25 ಕೋಟಿ ಖರ್ಚು ಮಾಡಿ ಕಟ್ಟಿದ್ದೇವೆ ಹೋಟೆಲ್ಲು ಅಂತ. ಯೋಚನೆ ಮಾಡಿ ತಿಳ್ಕೋಬೇಕು. ನಮ್ಮ ಬಲ ನಿರ್ಬಲ, ನಮ್ಮ ದಶ ಭುಕ್ತಿ, ಯೋಗ ಕರಣ, ಸಮಯ ಸರಿಯಾಗಿದ್ದಾಗ ಕಲ್ಲು ತಿಂದ್ರು ಅರಗಿಸ್ಕೋತೇವೆ. ಸಮಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಮೃಷ್ಟಾನ್ನ ತಿಂದರೂ ವಿಷವಾಗಿ ಬಿಡುತ್ತೆ. ಯಾರೋ ಇಟ್ಟಿದ್ದು ಅವನಿಗೆ ಈ ಅನ್ನವನ್ನ, ಅವನಿಗೆ ಅಪೆಂಡಿಸ್ ಅಲ್ಸರ್ ಇತ್ತು, ಖಾರ ಇಟ್ಟು ಬಿಟ್ಟು ಡಮಾಲ್ ಮಾಡಿಸ್ಬಿಟ್ರಲ್ಲೋ ಅಂತ. ಇಷ್ಟು ದಿನ ಗಟ್ಟಿ ಇದ್ವಿ. ಕಲ್ಲು ತಿಂದ್ರು ಅರಗಿಸ್ಕೊಳ್ತಕ್ಕಂಥ ಶಕ್ತಿ
ಸಮಯ ಕೆಡ್ತು ಅಮೃತವೂ ವಿಷವಾಗುತ್ತದೆ. ಅದಕ್ಕೆ ಹೇಳೋದು, ಏನಾದ್ರೂ ಮಾಡೋಕ್ ಮೊದ್ಲು ಕೇಳಿ, ಮಾಡೋಕ್ ಮೊದ್ಲು ಕೇಳಿ, ಮಾಡೋಕ್ ಮೊದ್ಲು ಕೇಳಿ. ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ. 2014ರಲ್ಲಿ ಬಂದೆ ಗುರುಗಳೇ. ತುಂಬಾ ಜನ ಇದ್ರು, ಏನೋ ಒದ್ದಾಟ, ಹೋಗ್ಲೇಬೇಕಿತ್ತು, ಹೊರಟು ಬಿಟ್ಟೆ. ಓದು 1 ವಾರಕ್ಕೆ ಮದುವೆ ಅದು ಇದು ಫಿಕ್ಸ್ ಆಗಿ ಮಗಳು ಮದುವೆ ಆಗೋಯ್ತು. ತಾಯಿ ಬಂದು ಜಾತಕ ತೋರಿಸ್ದೆ ಓದಿಯಾ? ಖಂಡಿತ ನಿನ್ನ ಮಗಳು ಅಲ್ಲಿ ನೆಮ್ಮದಿಯಾಗಿಲ್ಲ, ಡೈವರ್ಸ್ ಆಗೋಗುತ್ತೆ ಅಂದ್ರೆ ಇಟ್ಸ್ ಆಲ್ರೆಡಿ ಡೈವರ್ಸ್. ನೋಡಿ, ಪ್ರಯಾಣ ವಿಘ್ನ ಬಂದಿದ್ದೀರಿ, ತೋರ್ಸೋಣ ಅನ್ನೋವಾಗ್ಲೇ ವಿಘ್ನ ಏನೋ ಒಂದ್ ಮಾತು ಬಂದು ಏನೋ ಒಂದು ಟೆನ್ಷನ್ ಆಗಿ ಹೊರಟ್ಬಿಟ್ಟಿದ್ದಾರೆ. ಕಾಯಲು ಬಿಡಲ್ಲ, ತೋರಿಸಲು ಬಿಡಲ್ಲ, ದಾರಿ ತೋರಿಸಲ್ಲ. ನಿಮ್ಮ ಕರ್ಮ ಎಡವಟ್ಟಾಗಿದ್ರೆ, ಮೊನ್ನೆನೂ ಒಂದು ಜಾತಕ, ಡೇಟ್ ಹೇಳೋದು ಕಷ್ಟ ನನಗೆ, ವರ್ಷವೂ ಹೇಳೋದು ಬೇಡ, ಹೆಸರು ಹೇಳೋದು ಬೇಡ. ತಂದೆ ತಾಯಿ ಇಬ್ರು ಬಂದಿದ್ದಾರೆ. ಇಷ್ಟು ಎಲೆ ತಾಂಬೂಲ ಇರ್ಲಿ, ಅಮ್ಮಂದ್ರು ಯಶು ಅಂತ ಹೆಸರಿಂದ ಪ್ರೀತಿಯಿಂದ ಕರೀತಾನೆ. ಇಟ್ರು, ಏನೋ ಕಾಣಿಸ್ತು, ಶ್ರುತಿ ಅಪಶ್ರುತಿ ಇದೊಂದು ಜಾರಿ, ಏನೋ ಒಂದು ಅನಾಹುತ ಆಗುತ್ತೆ ಅಂತ ಎಲೆ ತೆಗೆದೆ. ತಾಯಿ ವಾಗ್ದೇವಿ ಅಂತ ಭಯದಲ್ಲೇ ಹೇಳಿದೆ, ಅಮ್ಮ ನಿಮ್ಮ ಮಗಳು ಇದ್ದಾಳ? ನೀವೇ ಹೇಳ್ಬೇಕು ಅಂದ್ರು. ಇರಲ್ಲಮ್ಮ, ನಿಮ್ಮ ಮಗಳು ಸಂಸಾರ ಮಾಡಲ್ಲ, ಗಂಡನ ಜೊತೆಲಿರಲ್ಲ, ಅವಳಿಗೊಂದು ಆಪತ್ತು ಕೂತಿದೆ, ಏನೋ ಒಂದು ಬಹುದೊಡ್ಡ ಅನಾಹುತ ನಡೆಯುತ್ತೆ. ಅದೇ ತೋರಿಸ್ತಿದ್ದ 10 ಎಲೆ ಕೈಗೆ ಬಂದಿದೆ, 10 ಕುತ್ತು ಆಪತ್ತು ಅಂತ ಏನೋ ಆ ತಾಯಿ ನುಡಿಸ್ತಿದೆ. ಹೇಗಿದ್ದಾಳೆ ಅಂದ್ರೆ, ಸತ್ತು 9ನೇ ದಿನದ ಸೂತಕ ಬಂದಿದ್ದಾರೆ ಮಗಳು. ಏನೋ ಒಂದು ಅನಾಹುತದ ಸಾವು, ಅನಾಹುತದ್ದು. ಅಯ್ಯೋ ಅಯ್ಯ, ಮಾಡೋಕ್ ಮೊದ್ಲು ಕೇಳಿದ್ರ, ತೋರ್ಸುದ್ರ? ನಮ್ಮವರೇ, ನಮ್ಮ ಬಂಧುಗಳೇ, ನಮ್ಮ ಆತ್ಮೀಯರ, ಅದೆಲ್ಲ ಅಲ್ಲ. ಮೃತ್ಯುಂಜಯ ಅಂತ ಯಾರನ್ನು ಗೊತ್ತರ ಕರೆಯೋದು? ಯಾವ ದೇವರನ್ನು ಕರೆಯುವುದಿಲ್ಲ, ಪರಮಶಿವನನ್ನೇ ಕರೆಯೋದು. ರವ 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 ಅನ್ನೋ ಆ ಮೃತ್ಯುವಿನ ಸೃಷ್ಟಿಕಾರಕರೇ ಪರಮಶಿವ. ಅದಕ್ಕೆ ಮೃತ್ಯುಂಜಯ ಅಂತ ಹೆಸರು. ಮೃತ್ಯು ದೇವತೆ ಬ್ರಹ್ಮದೇವರ ಹತ್ರ ಸಂಕಟದಿಂದ ಹೇಳ್ಕೊಂತಂತೆ. ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಎಷ್ಟು ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀವಿ, ನನ್ನನ್ನು ಮಾತ್ರ ಒಬ್ಬ ಮೃತ್ಯು ದೇವತೆಯಾಗಿ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದೀರಲ್ಲ, ನಾನು ಏನ್ ಮಾಡ್ಲಿ ಅಂತ ಬಿಕ್ಕಿ ಬಿಕ್ಕಿ, ಯಾಕಮ್ಮ ಹಂಗಳ್ತಿ ಅಂದ್ರೆ, ಮತ್ತಿನ್ನೇನು, ವಾಯುದೇವರನ್ನು ಇಟ್ಟಿದ್ದೀರಿ ನೋಡಿ. ಗಾಳಿ ಇಲ್ಲದೆ ಲೋಕವಿಲ್ಲ. ಹೌದು, ಸುಂಟ್ರ ಗಾಳಿ ಬೀಸುತ್ತೆ, ಬಿರುಗಾಳಿ ಬೀಸುತ್ತೆ, ಹಾಗೆ ತಂಪು ಗಾಳಿಯೂ ಬೀಸುತ್ತೆ, ಬಿಸಿ ಗಾಳಿಯೂ ಬೀಸುತ್ತೆ. ಮನುಷ್ಯ ತಟ್ಕೋತಾನೆ, ಹೋಗ್ಲಿ ಬಿಡಪ್ಪ ಈಗ ಬಿಸಿ, ಸ್ವಲ್ಪ ದಿನದಲ್ಲಿ ತಣ್ಣಗಿರೋ ಗಾಳಿ ಬರುತ್ತೆ ಅಂತ. ಹಾಗೆ ಮಳೆ ಜೀವನದಿ ಅಂತಾರೆ ವರುಣದೇವರಿಗೆ. ಒಬ್ಬೊಬ್ಬರಿಗೂ ಒಂದೊಂದಿದೆ ಈ ರೀತಿ. ಆದ್ರೆ ನನಗ್ ಮಾತ್ರ ಒಂದೇ ಮುಖ, ಮೃತ್ಯು. ಎಲ್ಲರೂ ನನ್ನನ್ನ ನೋಡಿ ಛೀ ಎಂತ ಮೃತ್ಯು ಅಂತ ಹೇಳ್ತಾರೆ ಸ್ವಾಮಿ ಅಂತ ಬಿಕ್ಕಿ ಬಿಕ್ಕಿ ಅತ್ತಾಗ ಹಾಗೆ ಬ್ರಹ್ಮದೇವರು ಹಿಡ್ಕೊಂಡ್ರಂತೆ ಆ ಕಣ್ಣೀರನ್ನ. ನೋಡಮ್ಮ, ಯಾವ ಸಾವು ಬಂದರೂ ಈ ಕಣ್ಣೀರಲ್ಲೇ ಹೊರಟೋಗುತ್ತೆ ಕಾರಣಗಳು. ನೀನು ಮೃತ್ಯುವಿಗೆ ಕಾರಣಕರ್ತ ಆಗಿರೋಲ್ಲ. ಅಯ್ಯೋ ಬಿಡೋ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ, ಅಯ್ಯೋ ಬಿಡೋ, ಗಂಡನ ಒತ್ತಡ ತಡಿಲಾರ್ದೆ ನೆಣಗ್ ಹಾಕೋಬಿಟ್ಲು, ವಿಷ ಕುಡಿದು ಒತ್ತಡ ತಡಿಲಾರ್ದೆ ಸತ್ತೋದ್ಲು. ಈ ರೀತಿ ಯಾವುದೋ ಒಂದು ಕಾರಣಗಳು ಆ ಕಣ್ಣೀರಲ್ಲಿ ಹೊರಟೋಗುತ್ತೆ, ಕಣ್ಣೀರಲ್ಲಿ ಹೊರಟೋಗುತ್ತೆ. ಅಲ್ಲೊಂದು ಕಣ್ಣೀರ್ ಬರುತ್ತೆ, ಅದರಿಂದ ನಿನ್ನನ್ನು ಯಾರು ಶಪಿಸಲ್ಲ. ಅಯ್ಯೋ ಆ ಡಾಕ್ಟರ್ ಹತ್ರ 5 ನಿಮಿಷ ಈ ಡಾಕ್ಟರ್ ಹತ್ರ ಹೋಗಿದ್ರೆ, ಅಯ್ಯೋ ಆ ಡಾಕ್ಟ್ರು, ಅಯ್ಯೋ ಈ ಗಾಡಿ ತಗೊಂಡು ಹೋಗ್ದಿರಾ ಇದ್ದಿದ್ರೆ, ಅಯ್ಯೋ ಅವನು ಡ್ರೈವಿಂಗ್ ಕರ್ಕೊಂಡು ಹೋಗದೆ ಇದ್ದಿದ್ರೆ, ಇದ್ದರೆ ಆದರೆ ಆಗಿಬಿಟ್ಟಿದ್ದರೆ ಮೃತ್ಯುವೇ. ಆ ರೀತಿ ಕವಲು ದಾರಿಯಾಗಿ ಹೊರಟೋಗುತ್ತಮ್ಮ, ಈ ಕಣ್ಣೀರಲ್ಲಿ ಹೊರಟೋಗುತ್ತೆ. ಯೋಚನೆ ಮಾಡಬೇಡ. ಹೌದು, ನನ್ನ ಸೋದರ ಹೋದಾಗ ಅಯ್ಯೋ ನನ್ನ ಹತ್ರ ಇದ್ಬಿಟ್ಟಿದ್ರೆ ಹಿಂಗ ಆಗ್ತಿರ್ಲಿಲ್ವೇ, ನನ್ನ ಜೊತೆಯಲ್ಲಿ ಇದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ವೇ, ಇವತ್ತು ಹಿಂಗ್ ಹೊರಗಡೆ ಹೋಗ್ದಿದ್ರೆ ಆಗ್ತಿರ್ಲಿಲ್ವೇ, ಅವನೇ ಡ್ರೈವಿಂಗ್ ಮಾಡ್ತಿದ್ರೆ ಹಿಂಗ ಆಗ್ತಿರ್ಲಿಲ್ವೇ. ಅಯ್ಯೋ ಬೆಳ್ಳಂ ಬೆಳಿಗ್ಗೆ ಯಾವಾಗ್ಲೂ ಮಧ್ಯಾಹ್ನ ನೀರ್ಗೆ ಹೋಗೋಳು, ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಬಾವಿಗೆ ಹೋದ್ಲೇ ಬಟ್ಟೆ ಹೋಗಿಲಿಕ್ಕೆ.
ಮಂಜು ಕಾಣಿಸಿಲ್ಲ, ಇನ್ನೊಂದು ತಲೆ ಸುತ್ತುತ್ತೋ ಏನೋ ಬಾವಿಲಿ. ಅಯ್ಯೋ ನಾನು 5 ನಿಮಿಷ ಬಂದಿದ್ರೆ, 5 ನಿಮಿಷ ಗುರುಗಳೇ, 5 ನಿಮಿಷ ಬರೋ ಅಷ್ಟರಲ್ಲಿ ನನ್ನ ಮಗಳು ನೆಲದಲ್ಲೇ ಇದೆ ಗುರುಗಳೇ, ಕಾಲು ಸತ್ತಾಗೇ ಇಲ್ಲ ಗುರುಗಳೇ, ಹಾಗೇ ಹೋಗ್ಬಿಟ್ಟಿದ್ದಾಳೆ. ಇನ್ನೂ ಬಿಸಿ ಇತ್ತು ಗುರುಗಳೇ, ಒತ್ತಿದ್ವಿ ಗುರುಗಳೇ, ಉಸಿರು ಕೊಟ್ವಿ ಗುರುಗಳೇ, ಏನ್ ಮಾಡಿದ್ರು ಉಸಿರು ನೆಲೆಲಿಲ್ವಾ ಗುರುಗಳೇ, 5 ನಿಮಿಷ ಗುರುಗಳೇ. ಮೃತ್ಯು ದೇವತೆ ಆ ಕಣ್ಣೀರಲ್ಲಿ ತೆಗೆದಾಕುತ್ತೆ, ಬ್ರಹ್ಮದೇವ ಕೊಟ್ಟಿರೋ ವರ. ಹೌದು ಮಕ್ಕಳೇ, ಅದೇ ರೀತಿ ಎಲ್ಲರೂ ಒದ್ದಾಡೋದು ಒಂದು ಹೆಸರಿಗೆ. ನಮಗೊಂದು ಹೆಸರು ಇರಬೇಕು, ನಾವು ಮಾಡ್ತಿರೋ ಕೆಲಸದಲ್ಲಿ ಇವ್ರಿಗೆ ಮಾತ್ರ ಏನ್ ಆ ಹೆಸರು, ನಮಗಿಲ್ಲವಲ್ಲ. ನಾವು ಅದೇ ತರ ಕಷ್ಟ ಪಡ್ತಿದ್ದೇವೆ, ನಾವು ಅದೇ ರೀತಿ ಪರಿಶ್ರಮ ಪಡ್ತಿದ್ದೇವೆ, ನಾವು ಅದೇ ರೀತಿ ಪ್ರಾಮಾಣಿಕವಾಗಿ ಪ್ರಯತ್ನದಲ್ಲಿ ಕೆಲಸದಲ್ಲಿದ್ದೇವೆ. ನಮ್ ಟೈಲರ್ ಅಂಗಡಿಗೆ ಜನನೇ ಬರೋಲ್ಲ ಗುರುಗಳೇ, ನಮ್ ಚಪ್ಪಲಿ ಅಂಗಡಿಗೆ ಬರೋದೇ ಇಲ್ಲ ಗುರುಗಳೇ, ನಮ್ದು ಹೆಸರೇ ಇಲ್ಲ ಗುರುಗಳೇ. ಎಲ್ಲ ಕೆಲಸ ನಾನು ಮಾಡ್ತೀನಿ, ನಮಗೆ ಸಿಗಬೇಕಾದಂತಹ ಹೆಸರು ಬರುತ್ತಿಲ್ಲ, ಆ ಗೌರವ ಸಿಗುತ್ತಿಲ್ಲ. ಬರೀ ಕೆಟ್ಟ ಹೆಸರೇ, ಅಪವಾದವೇ, ಅವಮಾನವೇ ಸದಾ ನಮ್ಮ ಮೇಲೆ. ಏನಾದ್ರೂ ಪಾಪ ಸೊಸೆ ಎಷ್ಟೇ ಮಾಡಿದ್ರು, ಕೆಲವು ಅತ್ತೆಯರು ಇರ್ತಾರಪ್ಪ, ಅಯ್ಯೋ ಗಂಡು ಮಗು ಕೊಟ್ಟಿಲ್ಲ, 3 ಮಕ್ಕಳಾಗಿದೆ, ಒಂದ್ ತಾಯಿ ಜೀವ ಪಾಪ ಅವತ್ತಿಂದ ಕರ್ಕೊಂಡ್ ಬರುತ್ತೆ, ದೇವತೆನ ಕರ್ಕೊಂಡ್ ಬರುತ್ತೆ, ಗಂಡು ಮಗು ಆಗಿಲ್ಲ ಅಂತ ಅತ್ತೆ ಕಾಟ. ನನಗ್ ಬರೋ ಕೋಪಕ್ಕೆ ಹೇಗಂತ ಅಂದ್ರೆ ಅವ್ರನ್ನೇ ಹೆರ ಕೇಳ್ರಿ, ಬಂಗಾರದಂತ 2 ದೇವತೆ ಅಂತ ಮಕ್ಕಳಿರ್ತದೆ. ಮೊದಲೇ ಆ ಮಗು ಆ ಪ್ರೀತಿ, ಅವನೇ ವಿಶ್ವಾಸ ತೋರಿಸ್ತಿಲ್ಲ, ಧೈರ್ಯಕ್ಕಿಲ್ಲ, ಅನುಬಂಧಕ್ಕಿಲ್ಲ, ಪ್ರೀತಿಗಿಲ್ಲ, ಬೆಂತಟ್ಟೋಕಿಲ್ಲ, ಸಮಾಧಾನಕ್ಕಿಲ್ಲ. ಹೀಗಿರ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಎಲ್ಲಿಂದ ಆ ಮಕ್ಕಳು ಹೇಗ್ ಮಾಡ್ಕೋತಾರೆ, ಹೇಗ್ ಸರಿಪಡಿಸ್ಕೋತಾರೆ, ಯೋಚನೆ ಮಾಡಿ ನೋಡಿ. ಎಲ್ಲಿಂದ ಮಗು ಇರ್ತಾರೆ? ಒಳ್ಳೆ ಮಗು ಹೆರ್ಲಿಕ್ಕಾಗುತ್ತಾ? ಆತ್ಮವಿಶ್ವಾಸದ ಆತ್ಮಧೈರ್ಯದ ಮಗು ಹೆರ್ಲಿಕ್ಕಾಗುತ್ತಾ? ಇಲ್ಲ. ನೋಡಿದ್ದೇನೆ ಈ ಥರದ್ದು ತುಂಬಾ. ಎಷ್ಟು ಮಾಡಿದ್ರು ಅಲ್ಲೊಂದು ಸೊಸೆ ಮೇಲೆ ಇನ್ನೊಂದು ಮಾತು, ಇಲ್ಲ ಅತ್ತೆಯ ಮೇಲೆ, ಅಳಿಯನ ಮೇಲೆ ಏನೋ ಒಂದು ಕೆಟ್ಟದಂದು. ಪಾಪ ಮೊನ್ನೆ ಒಬ್ಬ ಪುಣ್ಯಾತ್ಮ ಚಾಮರಾಜನಗರ, 52-53 ವರ್ಷ, 1973, 51, ಬರೆದು ಬಿಟ್ಟಿದ್ದಾನೆ, ಗುರುದೋಷ, ಮನೆಯೊಂದು 3 ಬಾಗಿಲು ಅಂತ. ಏನೋ ಕಷ್ಟಪಟ್ಟು ಬದುಕು ಕಟ್ಟಿದ್ದಾನೆ. ಅದೇನ್ ಅನ್ನಿಸ್ಬಿಟ್ಟಿದ್ಯೋ ಆ ತಾಯಿ ಜೀವಕ್ಕೆ, ಬೇಡ ಇದು ಮಾಡ್ಬೇಡ, ಇಲ್ಲಿರ್ಬೇಡ, ನೀನ್ ನನ್ನ ಜೊತೆಲೇ ಇರ್ಬೇಕು, ಏನೋ ಅನುಮಾನ ಹಚ್ಕೊಬಿಟ್ಟಿದೆ. ಹಚ್ಕೊಂಡ್ರೆ ಹಚ್ಕೊಳ್ಳಿ, ಆಡಬಾರ್ದು ಮಾತಾಡಿ ಮುಗಿದು ಬಿಟ್ಟಿದ್ದಾಳೆ. ಅಷ್ಟು ದೊಡ್ಡ ಮನುಷ್ಯ, 24 ವರ್ಷದ ಮಗ ಇದ್ದಾನೆ, ಖರ್ಚಿಗೆ ತಗೊಂಡು ಕಣ್ಣಲ್ಲಿ ಕಣ್ಣೀರು ಒರೆಸ್ಕೋತೇನೆ. ಮಕ್ಕಳೇ, ಇಷ್ಟೇನಾ ಮರ್ಯಾದೆ ಗುರುಗಳೇ? ನನಗೋಸ್ಕರ ನಾನೇನೂ ಮಾಡ್ಕೊಂಡಿಲ್ಲ. ಇವತ್ತು ತಿಂಗಳಿಗೊಂದು 2 ಲಕ್ಷ ಆದಾಯ ಬರುವಾಗ ಮಾಡಿಟ್ಟಿದ್ದಾನೆ, ಎಲ್ಲ ಆಯಮ್ಮನ್ಗೆ ಹೋಗುವಾಗ ಮಾಡಿಟ್ಟಿದ್ದಾನೆ. ಈಗೆಲ್ಲ ನಿಲ್ಸಿ ಬಂದು ಕುತ್ಕೊಂಡ್ರೆ ಕಾರ್ದ್ ಕಟ್ಬೇಕು, ಮನೆದ್ ಕಟ್ಬೇಕು, ಆಫೀಸ್ ಕಟ್ಬೇಕು, 1 ಲಕ್ಷ ಕಡಿಮೆ ಅಂದ್ರೂ ಖರ್ಚಿದೆ, ಎಲ್ಲ ಬಿದ್ಬಿಡ್ತೀವಿ ಗುರುಗಳೇ, ಕೇಳ್ತಿಲ್ಲ. ನೋಡಿ, ಇಷ್ಟು ಮಾಡಿ ಅಲ್ಲೊಂದು ಹೆಸರಿಲ್ಲ ಅಂದ್ರೂ ಕೂಡ ನೊಂದು ಬಿಡ್ತಾನೆ ಮನುಷ್ಯ. ನನಗೊಂದು ಮರ್ಯಾದೆ ನಮ್ಮ ಅಣ್ಣನ ಮನೇಲಿ ಇಲ್ಲ, ತಮ್ಮನ ಮನೇಲಿ ಇಲ್ಲ, ಅಕ್ಕನ ಮನೇಲಿ ಇಲ್ಲ, ತಂಗಿ ಮನೇಲಿ ಇಲ್ಲ, ಬಂಧು ಮನೇಲಿ ಇಲ್ಲ, ಬಾಸ್ ಹತ್ರ ಇಲ್ಲ, ವರ್ಕ್ ಪ್ಲೇಸ್ ಅಲ್ಲಿ ಇಲ್ಲ, ಮಾಡ್ತಿರೋ ಕೆಲಸದಲ್ಲಿ ಇಲ್ಲ, ಮಾಡ್ತಿರೋ ವ್ಯವಹಾರದಲ್ಲಿ ಇಲ್ಲ. ನೋಡಿ, ಹೆಸರು ಬಂತು ಅಂತ ಇಟ್ಕೊಳ್ಳಿ, ಒಳ್ಳೆ ಹೆಸರು, ಅದು ತಾನಾಗಿ ನಿಮ್ಮನ್ನ ವೃದ್ಧಿ ಹುಡ್ಕೊಂಡು ಬರ್ತಾರೆ. ಹೇಗ್ ನೋಡಿ, 2014 ಕ್ಲೈಂಟು, 2000 ಕ್ಲೈಂಟ್ ಒಬ್ರು, ನೀವು ನಂಬಲ್ಲ. ಗುರುಗಳೇ ನೆನಪಿದೆಯಾ ಅಂತ, ಮುಸ್ಲಿಂ ಬಂಧುಗಳು, ನಾವು ಸೆಪ್ಪಿಂಗ್ಸ್ ರೋಡಲ್ಲಿ ನಿಮ್ದೊಂದು ಆಫೀಸ್ ಇತ್ತು, ಅಲ್ಲಿ ಬರ್ತಿದ್ವಿ, ನೆನಪಿದೆಯಾ ಅಂತ. 2000 ಇಸವಿಯಲ್ಲಿ ಸೆಪ್ಪಿಂಗ್ಸ್ ರೋಡ್ ಗೊತ್ತಿದೆ, ಗೌತಮ್ ಸರ್ ಹತ್ರ ಇದ್ದಿದ್ದು. ಅವ್ರೊಂದು ಪುಟ್ಟ ಆಫೀಸ್ ಮಾಡಿಕೊಟ್ಟಿದ್ರು. ಸಂಜೆ ಬಂದಲ್ಲಿ ಕುತ್ಕೋತಿದ್ದೆ, ಮುತ್ಯಾಲಮ್ಮ ದೇವಸ್ಥಾನ ರಸ್ತೆಯಲ್ಲಿ, ಸೆಪ್ಪಿಂಗ್ಸ್ ರೋಡ್, ಶಿವಾಜಿನಗರ ಅಂತಿದೆ ಬೆಂಗಳೂರಲ್ಲಿ. ಅಲ್ಲಿ ಮುತ್ಯಾಲಮ್ಮ ಅಂದ್ರೆ ತುಂಬಾ ಹಳೆಯ ದೇವಿ, ಹೇಗೆ ಅಣ್ಣಮ್ಮ ಕೆಂಪಮ್ಮ ಅಂತೀವೋ. ನೋಡಿ, 24-25 ವರ್ಷ ಆದ್ರೂ ಈಗಲೂ ಹುಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಆ ಒಂದು ಹೆಸರು ಉಳಿಸ್ಕೊಂಡಿರೋದೆ ಈ ವಿದ್ಯೆಯಿಂದ, ನಾನಲ್ಲ, ಈ ವಿದ್ಯೆಯಿಂದ. ಸೊ ನಿಮಗೂ ಆ ಥರದ್ದೊಂದು ಹುಡುಕಾಟ ಇರುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಅದು ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಅಲ್ಲೊಂದು ಗೌರವ, ಅಲ್ಲೊಂದು ಹೆಸರು, ಅಲ್ಲೊಂದು ಕೀರ್ತಿ ಪ್ರತಿಷ್ಠೆ ಬರಬೇಕು ಅನ್ನತಕ್ಕಂಥವ್ರು ವಿಶೇಷವಾಗಿ ತುಳಸಿಯನ್ನ ಎಲ್ಲಾದ್ರೂ ಬೆಳೆಸಿದ್ರೆ ತುಂಬಾ ಒಳ್ಳೇದು. ದೇವ್ರ ಕಾರ್ಯಕ್ಕೆ ಅಂತ ಬೆಳೆಸ್ಕೊಳ್ಳಿ.
ಬೆಳೆಸ್ಬಿಟ್ಟು ಅದನ್ನ ಪತ್ರೆಯಾಗಿ ಕಟ್ಟಿಬಿಟ್ಟು ತೆಗೆದುಕೊಂಡು ಹೋಗಿ ಪ್ರತಿ ಬುಧವಾರ ವಿಷ್ಣುವಿಗೆ ಸಮರ್ಪಣೆ. ಕೃಷ್ಣ, ವೇಣುಗೋಪಾಲ, ನರಸಿಂಹ ಆದ್ರೂ ಸರಿ, ಬಾಲಾಜಿ ಆದ್ರೂ ಸರಿ, ವೆಂಕಟರಮಣ ಅಂದ್ರೂ ಸರಿ, ಪ್ರತಿನಿತ್ಯ ಆದ್ರೆ ಅದು ಅದ್ಭುತ. ಅಟ್ಲೀಸ್ಟ್ ಪ್ರತಿ ಬುಧವಾರ ತುಳಸಿಯನ್ನ ನೀವೇ ಬೆಳೆಸಿದ್ರೆ ಅದ್ಭುತ. ಇಲ್ಲ ದುಡ್ಡು ಕೊಟ್ಟಾದ್ರೂ ತಗೋಬಂದು ಅದನ್ನ ಮಾಲೆಯಾಗಿಯೋ ತೋಮಾಲೆಯಾಗಿಯೋ ಕಟ್ಟಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುತ್ತಾ ಬನ್ನಿ. ಶ್ರೀನಿವಾಸರಿಗೆ, ಕಲಿಯುಗದ ಪ್ರತ್ಯಕ್ಷ ದೈವ, ನಿಮಗ್ ಸಿಗಬೇಕಾದ ಹೆಸರು ಕೀರ್ತಿ, 7 ಕುಂಡಲವಾಡು, 7 ಬೆಟ್ಟಗಳ ಒಡೆಯ ಅನ್ನುವಂಥ ಹೆಸರು ಹೇಗೆ ಶ್ರೀನಿವಾಸರಿಗಿದೆಯೋ, ಆ ಪರಂಧಾಮನಿಗಿದೆಯೋ, ನಿಮಗೂ ಕೂಡ ಅಂಥದ್ದೇ ಒಂದು ಗೌರವ, ಕೀರ್ತಿ, ಪ್ರತಿಷ್ಠೆಯ ಹೆಸರು ಬರತಕ್ಕಂಥದ್ದು ಅದ್ಭುತವಾಗಿ ನಡೆಯುತ್ತೆ. ಪ್ರಯತ್ನ ಮಾಡಿ ಪ್ರತಿ ಬುಧವಾರ. ಅದ್ರ ಜೊತೆ ಏಕಾದಶಿ ಬಂದಾಗ ಇದ್ದಿದ್ದು ಅದ್ಭುತ. ನೀವೇ ಬೆಳೆಸ್ಕೊಳ್ಳಿ. ಒಂದಷ್ಟು ತುಳಸಿ ಟೆರೆಸ್ ಇದೆ ಅಂತೆ, ಬಾಲ್ಕನಿ ಇದೆಯಂತೆ, 4-5 ಗಿಡ ಹಾಕಿ ಬೆಳೆಸ್ಕೊಳ್ಳಿ. ಮುತುವರ್ಜಿಯಿಂದ ಜಾಗ್ರತೆ, ಮಳೆಯಿಂದ ಅದನ್ನ ತೆಗೆದು ಅದನ್ನ ಮಾಲೆಯಾಗಿ ಕಟ್ಟಿ ತಗೊಂಡೋಗಿ ಕೊಡಿ. ಇಲ್ಲ ನಮ್ಮ ಹತ್ರ ಅಂತ ಶಕ್ತಿ ಇಲ್ಲ, ಬೆಳೆಸೋಕ್ ಜಾಗ ಇಲ್ಲ, ಸಮಯ ಇಲ್ಲ, ನಾವು ಅಷ್ಟು ಮಡಿಯಿಂದ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಸರಿ, ಹೂವಿನ ಅಂಗಡಿಯಿಂದ ಒಂದಷ್ಟು ತುಳಸಿಯೊಂದನ್ನು ತಗೊಬಂದು ಅಟ್ಲೀಸ್ಟ್ ಒಂದು ಮಾರಷ್ಟ ಆದರೂ ಇಷ್ಟು ದುಡ್ಡು ಕಟ್ಟಿಬಿಟ್ಟು ತಗೊಂಡೋಗಿ, ಇದು ಆಗಮಶಾಸ್ತ್ರದಲ್ಲಿದೆ, ನೆನ್ಪಿಟ್ಕೊಳ್ಳಿ, ಕಾಗಕ್ಕ ಗೂಬಕ್ಕ ಅಲ್ಲ. ಏನನ್ನಾದ್ರೂ ತಗೊಬಂದು ಕೊಡ್ತೇನೆ ಅಂದ್ರೆ ಈ ವಿಚಾರಗಳು ಆಚಾರ ಸಂಹಿತೆಯಲ್ಲಿ ಏನಿದೆಯೋ ಅದನ್ನ ಹುಡುಕಿ ತಗೊಬಂದೆ ಕೊಡ್ತಿರ್ತಕ್ಕಂಥದ್ದು. ಅದರಿಂದ ನೀವು ಇದನ್ನ ಮಾಡಿಸಿದ್ದೇನೆ ತುಂಬಾ ಜನಕ್ಕೆ. ಒಂದು 42 ಬುಧವಾರ, ಇಲ್ಲ 48 ಬುಧವಾರ, ಇಲ್ಲ 108 ಬುಧವಾರ, ಇಲ್ಲ 180 ಬುಧವಾರ, ಅದರ ಜೊತೆ ಸೆಂಟ್ರಲ್ ಬರತಕ್ಕಂಥ 2 ಏಕಾದಶಿ, ಒಟ್ಟು ತಿಂಗಳಲ್ಲಿ 6 ದಿನ ತಪ್ಪಿಸದೆ ತುಳಸಿ ಮಾಲೆಯನ್ನ ಕೃಷ್ಣರಾಗಲಿ, ವೇಣುಗೋಪಾಲ ಆಗಲಿ, ಶ್ರೀನಿವಾಸರಾಗಲಿ, ವೆಂಕಟರಮಣ ದೇವಸ್ಥಾನ ಆಗಲಿ, ನರಸಿಂಹ ದೇವಸ್ಥಾನ, ವಿಷ್ಣು ಅಂಶ ಹೋಗಿ, ಮುಖ್ಯವಾಗಿ ಶ್ರೀನಿವಾಸ ಅಂಶ, ತುಳಸಿ ತೋಮಾಲೆಯನ್ನಾಗಿಯೋ ಇಲ್ಲ ದೊಡ್ಡ ಮಾಲೆಯನ್ನಾಗಿಯೋ ತಗೊಂಡೋಗಿ ಕಟ್ಟಿ ಕೊಡತಕ್ಕಂಥದ್ದು ಮಾಡಿ. ಅದ್ಭುತ ನಡೆಯತಕ್ಕಂಥದ್ದಾಗುತ್ತದೆ. ನಿಮ್ಮ ಹೆಸರು ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಾನೆ ಅಂತ ಹೇಳುತ್ತೆ ಆಗಮಶಾಸ್ತ್ರದಲ್ಲಿ. ಆ ವ್ಯಕ್ತಿಯನ್ನು ದೇವತೆಗಳು ಕೂಡಪ್ಪ, ದೇವತೆಗಳೇ, ಏನು ಹೆಸರು, ಅಂಥದೊಂದು ಅಜರಾಮರ ಹೆಸರಿನಂತ ಹೆಸರು, ಕೀರ್ತಿ, ನೀವು ಮಾಡ್ತಿರೋ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಅದ್ಭುತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇದೇ ಮಕ್ಕಳೇ, ಫಲಾಫಲಗಳು ಇದು ತುಂಬಾ ಇದೆ, ಏನೇನೋ ಇದೆ. ಬಾವಿ ಕಟ್ಸೋದಿಕ್ಕೆ, ಕಲ್ಯಾಣಿ ಕಟ್ಸೋದಿಕ್ಕೆ, ಗೋಪುರ ನಿರ್ಮಾಣಕ್ಕೆ, ದೇವಸ್ಥಾನಕ್ಕೆ, ಭೂಮಿ ದಾನ ಮಾಡೋವರಿಗೆ ಒಂದೊಂದಲ್ಲ. ನೆನಪಿಟ್ಟುಕೊಳ್ಳಿ, ನಾವು ಮಾಡೋಲ್ಲ. ನಾವು ಬೇರೆದಕ್ಕೆಲ್ಲ ಪಬ್ಬು, ಕ್ಲಬ್ಬು, ಬೆಟ್ಟಿಂಗು, ಜೂಜು, ಸಟ್ಟ, ಬಾಜಿ ಇವೆಲ್ಲ ಮಾಡ್ಲಿಕ್ಕಾಗುತ್ತೆ. ನೋಡಿ, ಮೊನ್ನೆ ಯಾರೋ ಒಂದು ಸ್ತ್ರೀ ಅದೇನು ಪಿಗ್ ಬುಚರಿಂಗ್ ಅಂತಕ್ಕಂಥದ್ದಂತೆ, ಅದೊಂದು ರೀತಿಯಲ್ಲಿ ಮೋಸ ಮಾಡೋದು. 3,70,00,000ಕ್ಕೂ ಮೇಲ್ಪಟ್ಟು ದುಡ್ಡು ಕಳ್ಕೊಂಡಿದ್ದಾಳೆ. ಎಲ್ಲೋ ಒಂದು ಪರಿಚಯ, ಆನ್ಲೈನ್ ಪರಿಚಯ, ಹಾಗೆ ಗೆಳೆತನ, ಆನ್ಲೈನ್ ಡೇಟಿಂಗ್ ಆ್ಯಪ್ ಥರ ಪರಿಚಯ ಮಾಡಿಕೊಂಡು, ನಾನು ಇದ್ರಲ್ಲಿ ಮಾಡ್ತಿದ್ದೀನಿ, ಇದ್ರಲ್ಲಿ ಲಾಭ ಹಿಂಗೆ ಬರ್ತಿದೆ ಅನ್ನೋ ರೀತಿನಲ್ಲಿ ಹೇಳಿ 10 ಲಕ್ಷ ಹಾಕಿಸ್ಕೊಂಡು 2 ಲಕ್ಷ ಜಾಸ್ತಿ ಕೊಟ್ಟು, 20 ಲಕ್ಷ ಹಾಕಿಸ್ಕೊಂಡು 5 ಲಕ್ಷ ಜಾಸ್ತಿ ಕೊಟ್ಟು, ಹಿಂಗೆ ಮಾಡಿಸ್ತಾ ಪ್ರೀತಿ, ಪ್ರೇಮ, ಉನ್ಮಾದದ ಪ್ರಣಯೋನ್ಮತ್ತತೆಯ ಭಾವದಿಂದ ಆಕೆಯನ್ನು ಉತ್ತೇಜಿಸಿ ಹೆಚ್ಚು ಕಡಿಮೆ 3.25 ಕೋಟಿ ಸ್ವಾಹ. ವಿಧವಾದಂಥ ರೀತಿಗಳಲ್ಲಿ ನಮ್ಮನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಎಚ್ಚರಿಕೆ.
ವಿಧ ವಿಧವಾದಂಥ ರೀತಿಗಳಲ್ಲಿ ನಮ್ಮನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಜಾಗ್ರತೆ. ಇದಾವೆ ನಮ್ಮನ್ನು ಕಾಪಾಡಲು ಈ ಆಗಮಶಾಸ್ತ್ರ, ನಾನಾ ರೀತಿಯ ಹಲವಾರು ರೀತಿಯ ಶಾಸ್ತ್ರಗಳಿದ್ದಾವೆ. ಅದು ನಮಗೆ ತಿಳಿಸ್ಕೊಡುತ್ತೆ. ಈ ಥರ ಮಾಡಿಕೊಂಡಾಗ ನಮಗೇ ಗೊತ್ತಿಲ್ಲದೆ ತುಂಬ ದೊಡ್ಡದಾದಂಥ ಆಪತ್ತು ಬರತಕ್ಕಂಥ ಆಪತ್ತಿನಲ್ಲಿ ನಾವೇ ಹೋಗಿ ಸಿಲುಕಾಕೊಳ್ಳೋಕೆ ಮೊದಲು ನಮ್ಮನ್ನ ಕಾಪಾಡಿ ಹೊರಗಡೆ ಕರ್ಕೊಂಡು ಬರುತ್ತೆ. ಒಂದಷ್ಟು ಹೋಗ್ಲಿ ಬಿಡೋ, ಕಳ್ಕೊಂಡಿದ್ದು ಹೋಗಿದ್ದು ಹೋಯ್ತು, ಮಿಕ್ಕಿದ್ದಾದ್ರೂ ಉಳಿಸ್ಕೊಳ್ಳೋ, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ಸು ಅನ್ನುವಂಥ ರೀತಿಯಲ್ಲಿ. ಸೊ ಜಾಗ್ರತೆ. ಈ ತರದ ಸಂಸ್ಕಾರಗಳು ಒಂದು ಚಿಕ್ಕದಾಗಿ ನಿಮಗೆ ಸಲ್ಲಬೇಕಾದ ಹೆಸರು ಬರಬೇಕು ಮಕ್ಕಳೇ. ಬಾಳೆ ಛತ್ರದ ಮನೆಯವರು ಬಾಳೆ ಮಂಡಿ ಶಂಕರಪ್ಪ ಅಂತೆಪ್ಪ, ಹೂವಿನ ಮಂಡಿ ಚಂದ್ರಪ್ಪ ಅಂತೆಪ್ಪ, ತರಕಾರಿ ಮಂಡಿ ರವಿ ಅಂತೆಪ್ಪ, ರಾಧಕ್ಕ ಟೈಲರು ಸೂಪರ್, ನಮ್ಮ ಅಯ್ಯಂಗಾರ್ ಬೇಕ್ರಿ ಕಾಣೋದು. ಈ ರೀತಿ ಇದಾವೆ ಆ ಬ್ರ್ಯಾಂಡ್ಗಳು. ಆ ರೀತಿ ಕೂತಿದ್ದಾವೆ ಅಂದ್ರೆ ಅವರಿಗೇ ಗೊತ್ತಿಲ್ಲದೆ ಈ ತರದ ಯಾವುದೋ ಒಂದು ಸೇವೆಯಲ್ಲಿ ಅವರು ನಿಂತ್ಕೋಬಿಟ್ಟಿರ್ತಾರೆ, ಮಾಡಿಸ್ತಿರುತ್ತೆ, ನಡೀತಾ ಇರುತ್ತೆ. ಆ ಹೆಸರು ಇವತ್ತಿಗೂ ಒಂದು ಬಹು ವಿಶೇಷವಾದಂಥ ಹನುಮ ದೇವಸ್ಥಾನದಲ್ಲಿ ಹನುಮ ಜಯಂತಿ ದಿನದಂದು ಮೊದಲನೇ ಪೂಜೆ, ಮೊದಲನೇ ಹಾರ ಅನ್ನತಕ್ಕಂಥದ್ದು, ಇಲ್ಲವೇ ಕಡೆಯ ಪೂಜೆ, ಕಡೆಯ ಹಾರ, ಕಡೆಯ ಸೇವೆ ಅನ್ನತಕ್ಕಂಥದ್ದು ಆ ದೇವಸ್ಥಾನದಲ್ಲಿ ಸುಮಾರು 100 ವರ್ಷದಿಂದ ನಡ್ಕೊಂಡು ಬರ್ತಿದೆ. ನಂಬ್ತೀರಾ? ಒಂದು ಪರಿವಾರದಿಂದ, ಆ ಪರಿವಾರ ಆಗಲಿಂದಲೂ ಅಖಂಡ ಕೋಟೀಶ್ವರರು, ಆಗಿಲಿಂದಲೂ ಎಂತ ಒಂದು ಸೂತಕ ಅನ್ನೋದೊಂದು ಅವರ ಮನೆಯಲ್ಲಿ ಆಗಿದ್ದಾಗ ಬಿಟ್ಟರೆ ಬಂದ್ಬಿಡುತ್ತೆ. ಆ ಪೂಜೆಗೆ ಮಹಾ ಮಂಗಳಾರತಿ, ವಿಶೇಷವಾದಂಥ ಮೊದಲನೇ ಹಾರ, ಮೊದಲನೇ ಒಂದು ಮಾಲೆ ಆ ಹನುಮರಿಗೆ ಬಂದು ಸೇರುತ್ತೆ. ಸುಮಾರು 5 ತಲೆಮಾರಿನಿಂದಲೂ ನಡ್ಕೊಂಡು ಬರ್ತಿದೆ. ಅವರು ಇನ್ನೂ ವೃದ್ಧಿಯಲ್ಲಿದ್ದಾರೆ. ಆವತ್ತಿನ ಕಾಲಕ್ಕೆ ಅವರು ಒಂದು ವ್ಯಾಪಾರಿಗಳು. ಇವತ್ತು ಎಲ್ಲೆಲ್ಲಿ ಜಾಗ ಇದೆಯೋ, ಎಷ್ಟು ದುಡ್ಡಿದೆಯೋ ಅವ್ರಿಗೆ ಗೊತ್ತಿಲ್ಲ ಅಂತ ಮಾತು ನನ್ನ ಆಚಾರ್ಯ ಹಿರಿಯರ ಹತ್ರ ಮಾತಾಡ್ತಿದ್ದೆ. ಸ್ವಾಮಿ ಅವ್ರದೇ ಬರೋದು ಹನುಮ ಜಯಂತಿಯ ದಿನದಂದು ಅಂತ. ಎಷ್ಟು ಖುಷಿ ಆಯ್ತು. ಅದಕ್ಕೆ ಭಗವಂತ, ಅದಕ್ಕೆ ಹೇಳೋದು, ಈ ರೀತಿಯ ಒಂದು ಸಣ್ಣ ಸಣ್ಣ ಪರಿಹಾರಗಳು ನಿಮಗೇ ಗೊತ್ತಿಲ್ಲದೆಯೇ ಅಖಂಡ ಸಾಮ್ರಾಜ್ಯ ಯೋಗ, ದೇವತೆಗಳಿಂದಲೂ ಪೂಜಿಸಲ್ಪಡುವಿರಿ. ಆ ದೇವರಿಗೆ ಮಾಡುತ್ತಿರತಕ್ಕಂಥ ಆ ಸೇವೆ ಆಗುತ್ತಾ ನೋಡಿ. ಬುಧವಾರದನ್ನ ಹೇಳಿದಾಗ ನಿಮ್ಮದೇ ಮೊದಲನೇ ಹಾರ ಹೋಗಿ ಸೇರೋ ತರ ಮಾಡಿ. ಎಲ್ಲ ಕಡೆಯ ಹಾರ, ಪೂಜೆ, ಸೇವೆ, ಈ ಥರದ್ದು ಏನಾದ್ರೂ ಒಂದು ವಹಿಸ್ಕೊಳ್ಳಿ, ಮಾಡಿ ಮಕ್ಕಳೇ. ನಿಮ್ಮ ಹೆಸರು ನೋಡಿ, ನಿಮ್ಮ ಕೀರ್ತಿ ನೋಡಿ, ಏನೇನಕ್ಕೋ ಹೋಗಿ ಏನೇನೋ ಮಾಡ್ತಿದ್ದೀರಿ. ಯಾವ್ದ್ಯಾವುದೋ ಈ ಥರದ್ದು ಅಡ್ಡದಾರಿ ವಿಚಾರಗಳು ಇನ್ನೊಂದು ಅಂತ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಚಿತ್ತಾ ನಕ್ಷತ್ರ ಬಹು ವಿಶೇಷವಾಗಿ ಗುರುವಾರ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ಗಜಕೇಸರಿ ಯೋಗದ ದಿನ, ತುಂಬಾ ಒಳ್ಳೆ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಡಾಕ್ಟರ್, ಸರ್ಜನ್, ಇಂಜಿನಿಯರಿಂಗ್ ಈ ವಿಭಾಗದಲ್ಲಿದ್ದೀರಾ, ವಾಹನ ವಿಭಾಗ, ಬಂಗಾರ, ಬೆಳ್ಳಿ, ಆಭರಣ, ರಾಜಕೀಯ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ವೃಷಭ ರಾಶಿ ಸ್ವಲ್ಪ ಟೆನ್ಷನ್ನೇ. ಮೃಗಶಿರ ನಕ್ಷತ್ರಕ್ಕೂ ರೋಹಿಣಿ ನಕ್ಷತ್ರಕ್ಕೂ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಬಟ್ ಸೂರ್ಯ ನಿಮಗೆ ದಶಮದಲ್ಲಿರೋದ್ರಿಂದ ಒಂದು ಚೂರು ಕೃತಿಕಾ ನಕ್ಷತ್ರದವರೆಗೆ ಒಂಚೂರು ಟೆನ್ಷನ್ ಇರುತ್ತೆ, ಅದೊಂಚೂರು ಜಾಗ್ರತೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸನ್ನು, ಫಾರ್ಮಸ್ಯೂಟಿಕಲು, ಮೆಡಿಕಲ್ ಸ್ಟೋರು, ಕೆಮಿಕಲ್ಲು, ಗೊಬ್ಬರ, ರಸಗೊಬ್ಬರ, ಫರ್ಟಿಲೈಸರು, ಭೂ ಇಲಾಖೆ, ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ, ಈ ರೀತಿಯ ವೃತ್ತಿ, ಉದ್ಯೋಗ, ದೊರೆಮಟ್ಟದ ಅಧಿಕಾರ, ಕೆಲಸ, ಕಾರ್ಯ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮಿಥುನ ರಾಶಿ, ನಿಮಗೂ ಅಷ್ಟೇ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ, ಅದ್ಭುತ. ಚಂದ್ರ ಚಿತ್ತಾ ನಕ್ಷತ್ರದಲ್ಲಿದ್ದರೂ, ಕುಜ ನಿಮಗೆ ಅಷ್ಟಮದಲ್ಲಿದ್ದರೂ ಚಂದ್ರನ ಸಾರದಲ್ಲಿದ್ದಾನೆ. ಸೊ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ ಇವೆಲ್ಲವನ್ನು
ಪಡೆಯತಕ್ಕಂಥ ಯೋಗ. ದಾಂಪತ್ಯದಲ್ಲಿ ಒಂದು ಸಣ್ಣ ಎಳೆದಾಟ, ಸಂಗಾತಿಯ ಆರೋಗ್ಯದಲ್ಲಿ ಒಂದು ಸಣ್ಣ ಹೇರಾಪೇರಿ, ಇಲ್ಲ ಸಂಗಾತಿಯ ಮಾತುಕತೆ ಮೇಲುಗೆ ಇರ್ಲಿ ಮಕ್ಕಳೇ, ಇರ್ಲಿ, ಒಪ್ಕೋಬಿಡ್ಬೇಕು. ನೋಡಿ, ಮದುವೆ ಆಗೋವರೆಗೂ ನಮ್ಮ ನಿರ್ಧಾರ ಯಾರು ಕೇಳೋಲ್ಲ. ಮದುವೆ ಆದ್ಮೇಲೆ ನಮ್ಮ ನಿರ್ಧಾರ, ನನ್ನ ನಿರ್ಧಾರ ಬೇರೆ, ನಮ್ಮ ನಿರ್ಧಾರ ಬೇರೆ. ನಾನೇನಾದ್ರೂ ಒಂದು ಹೇಳಿದ್ದೇನೆ, ಅದು ನನ್ನ ಧರ್ಮಪತ್ನಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೂ ಆಕೆ ಒಪ್ಕೋತಾಳೆ. ಅದ್ರ ಬಂದು ಬೆಂಕಿ ಹಚ್ಚೋರು ಕೆಲವರು ಇದ್ದಾರೆ. ತೊಂದರೆ ಮಾಡತಕ್ಕಂಥ ವ್ಯಕ್ತಿಗಳಿದ್ದಾರೆ, ಹುಳಿ ಹಿಂಡತಕ್ಕಂಥವ್ರಿದ್ದಾರೆ. ಏನಪ್ಪಾ ನಿನ್ನ ಅಂಟಿಗೆ ಹೇಳಿದ್ದೆ, ಹೌದ್ರಾ, ನಿನ್ಗೆ ಹೇಳಿಲ್ವಾ? ಹೇಳಿಲ್ಲ ಅಂದ್ರೆ ಅಂತೇನೂ ಇಲ್ಲ, ಆಕೆ ಗೊತ್ತಿದೆ ನಿರ್ಧಾರ ತಗೊಳ್ಳೋದು. ಏನಮ್ಮ ನಿಮ್ಮ ಯಜಮಾನ್ರು ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಯಾರಾದರೂ ಅಷ್ಟೇ, ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ, ಚೆನ್ನಾಗಿರ್ತೇವೆ. ಇನ್ನು ಕರ್ಕಾಟಕ ರಾಶಿ, ಸುಖಸ್ಥಾನದಲ್ಲಿ ಕುಳಿತಿರತಕ್ಕಂಥ ವಿಶೇಷವಾಗಿ ಚಂದ್ರ ಕುಜನ್ ನಕ್ಷತ್ರದಲ್ಲಿ ಕುಳಿತಿದ್ದಾನೆ, ಚೆನ್ನಾಗಿದೆ. ಚಂದ್ರ ಕುಜ ಪರಿವರ್ತನಾ ಭಾವದಲ್ಲಿರೋದ್ರಿಂದ ಪರಿಪೂರ್ಣ ಗೌರವ, ಹೆಸರು, ಡಾಕ್ಟ್ರು, ಲಾಯರು, ಜಡ್ಜು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಭೂಮಿ ಇಲಾಖೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪರು, ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫರ್ಟಿಲೈಸರ್ ಇಂಜಿನಿಯರ್, ಅದ್ಭುತವಾದಂತಹ ಒಂದು ದಿನವಾಗಿರುತ್ತೆ, ತೊಂದರೆಗಳಿಲ್ಲ. ಇನ್ನು ವಿಶೇಷವಾಗಿ ಸಿಂಹರಾಶಿ ಕುಂಭದ್ರೋಣ ಮಳೆ, ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡಿತಕ್ಕಂಥದ್ದು. ಧೈರ್ಯ, ಸಾಹಸ, ಲಕ್ಷ್ಮಿ. ಇವತ್ತೊಂಥರ ಧೈರ್ಯ, ಒಂಥರ ಸಮಾಧಾನ, ನುಗ್ಗಿ ನಡೆದು ಮಾಡಿ ನಿಲ್ಲಿಸ್ಕೊಳ್ತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥ ಒಂದು ದಿನ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸ್ವಲ್ಪ ಮಖ ನಕ್ಷತ್ರ, ಕೇತು ನಕ್ಷತ್ರಕ್ಕೆ ಒಂಚೂರು ತೊಳಲಾಟ. ಕೇತು ಕುಜನ್ ಸಾರದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ದುಡ್ಡು, ಹೆಸರು, ಅಲ್ಲೊಂದು ಸಣ್ಣ ತೊಳಲಾಟ ಆಗೋದೊಂದು ಬಿಟ್ರೆ, ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಏರುಪೇರು ಅನ್ನೋದೊಂದು ಬಿಟ್ರೆ ಮಿಕ್ಕಂತೇನು ತೊಂದರೆಗಳಿಲ್ಲ. ಇನ್ನು ಕನ್ಯಾ ರಾಶಿ, ವಿಶೇಷವಾಗಿ ನಿಮಗೂ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಉತ್ತರ ನಕ್ಷತ್ರದಲ್ಲಿ ಇರತಕ್ಕಂಥ ಕನ್ಯಾ ರಾಶಿಯವ್ರಿಗೆ ಒಂಚೂರು ಟೆನ್ಷನ್ ಇರ್ತಕ್ಕಂಥದ್ದು ಇರುತ್ತೆ. ರಾಜಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಸ್ಥಿತ್ಯಂತರ, ವಿಪರೀತ ಗರ್ವದಿಂದ ಪೆಟ್ಟು ತಿಂದು ಬಿಡ್ತೀರಿ. ಮಿಕ್ಕಂತೆ ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರು ತೊಂದರೆ ಏನಿಲ್ಲ. ಭೂಮಿ, ಮನೆ, ಲಾಭ, ವಾಹನ ವ್ಯಾಪಾರ, ರಿಯಲ್ ಎಸ್ಟೇಟ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಕನ್ಸಲ್ಟೆಂಟ್ ಆಗಿ ತೊಡಗಿಸ್ಕೊಂಡಿದ್ದೀರಾ, ಸ್ಟೀಲು, ಸಿಮೆಂಟು, ಕಬ್ಬಿಣ, ಬಿಲ್ಡಿಂಗು, ಮೆಟೀರಿಯಲ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ತೊಂದರೆಗಳಿಲ್ಲ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ತೊಂದರೆ ಏನಿಲ್ಲ. ಚಿತ್ತಾ ನಕ್ಷತ್ರ, ಮೂವರಿಗೂ, ಯಾಕಂದ್ರೆ ಗುರುದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು ಅನ್ನತಕ್ಕಂಥದ್ದಾದ್ರೆ ಯಾರಾದ್ರೂ ಹಿರಿಯರು, ಗುರುಗಳು, ಅನುಭವಿಗಳು, ವಿದ್ಯಾವಂತರು, ಜ್ಞಾನವಂತರು, ಸುಜ್ಞಾನವಂತರು ಕೇಳಿ ಆಲೋಚಿಸಿ ಹೆಜ್ಜೆ ಇಡಿ, ಖಂಡಿತ ಯಶಸ್ಸುಂಟು. ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀರಾ, ಮೆಡಿಸನ್ನು, ಪಬ್ಲಿಕೇಶನ್ನು, ಪ್ರಿಂಟಿಂಗು, ಬುಕ್ಸು, ಎಜುಕೇಷನ್ನು, ಟೀಚಿಂಗು, ಲೆಕ್ಚರರು, ಲಾಯರು, ಜಡ್ಜು, ಧರ್ಮಕರ್ತ, ಧರ್ಮ ಪ್ರವರ್ತಕ, ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ತೊಂದರೆ ಏನೂ ಇಲ್ಲ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಸ್ವಲ್ಪ ಅನುರಾಧ ನಕ್ಷತ್ರಕ್ಕೆ ಸ್ವಲ್ಪ ಟೆನ್ಷನ್. ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಒಂಚೂರು ಎಳೆದಾಟ. ಶನಿ ಪಕ್ಕದಲ್ಲಿ ಹಿಂದ್ಗಡೆ ಕುಜ ಇರೋದ್ನ ಭೂಮಿ, ಮನೆ, ವಾಹನ, ಕುಟುಂಬ, ಈ ರೀತಿ ಇರತಕ್ಕಂಥ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಒತ್ತಡ ಅನ್ನೋದೊಂದು ಬಿಟ್ರೆ, ವೃಶ್ಚಿಕ ರಾಶಿಗೆ ಅನುರಾಧ ನಕ್ಷತ್ರ ಇರ್ಬೋದು, ಜ್ಯೇಷ್ಠ ನಕ್ಷತ್ರ ಇರ್ಬೋದು, ವಿಶಾಖ ನಕ್ಷತ್ರ ಇರ್ಬೋದು, ಇಬ್ಬರಿಗೂ ಏನು ತೊಂದರೆ ಏನಿಲ್ಲ. ಆಕಸ್ಮಿಕ ಧನ ಲಾಭ, ವೃತ್ತಿ ಲಾಭ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಗುತ್ತಿಗೆದಾರರು, ಇಲ್ಲ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ದಿಢೀರಂತ ಪರ್ಮನೆಂಟ್ ಆಗೋದು, ಸ್ಯಾಲ್ರಿ ಹೈಕ್ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ, ತೊಂದರೆಗಳಿಲ್ಲ. ಇನ್ನು ವಿಶೇಷವಾಗಿ ಧನುಸು ರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ಲಾಭದಲ್ಲಿರುವುದರಿಂದ ಬ್ಯೂಟಿಫುಲ್. ಮೂಲಾ ನಕ್ಷತ್ರಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಇರೋದೊಂದು ಬಿಟ್ರೆ
ಧನುಸು ರಾಶಿಗೆ ಇನ್ನೇನು ತೊಂದರೆಗಳೇನೂ ಇಲ್ಲ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಮೆಡಿಸನ್ನು, ಕೆಮಿಕಲ್ಲು, ಫರ್ಟಿಲೈಸರು, ರಸಗೊಬ್ಬರ, ಟ್ರೀಟ್ಮೆಂಟು, ಕಮ್ಯುನಿಕೇಷನ್ನು, ಆಮೇಲೆ ಆಧ್ಯಾತ್ಮಿಕ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ತೊಳಲಾಟ. ಮಿಕ್ಕಂತೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ಒಂದು ಕೆತ್ತನೆ, ಮರದ ವ್ಯಾಪಾರ, ಮರದ ವಸ್ತುಗಳ ಕೆತ್ತನೆ, ಇಂಟೀರಿಯರ್ ಅಲಂಕಾರ, ಒಪ್ಪ, ಓರಣ, ಬೆಳ್ಳಿಯ ಆಭರಣಗಳು, ಬಂಗಾರದ ಆಭರಣಗಳು, ಕಲ್ಲಿನ ಆಭರಣಗಳು, ಈ ಒಂದು ನವರತ್ನಗಳ ವ್ಯಾಪಾರ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ಮಕರ ರಾಶಿ ಸ್ವಲ್ಪ ಉತ್ತರಾಷಾಢ ನಕ್ಷತ್ರಕ್ಕೆ ಸಣ್ಣ ಟೆನ್ಷನ್, ಮಾತು ಸ್ವಲ್ಪ ನೋಡಿಕೊಂಡು ಎಲ್ಲೋ ಒಂದು ಸಣ್ಣ ಕಿರಿಕಿರಿ ಆಗ್ಬಿಡುತ್ತೆ. ಮನೆಯವ್ರ ಹತ್ರನೋ, ಹತ್ತಿರದವ್ರ ಹತ್ರನೋ, ಹಿರಿಯರ ಹತ್ರನೋ, ಕುಟುಂಬಸ್ಥರ ಹತ್ರನೋ ಒಂದು ಸಣ್ಣ ಕಿರಿಕಿರಿ ಆಗ್ತಕ್ಕಂಥ ಒಂದು ಭಾವ ಉಂಟು. ಮಿಕ್ಕಂತೆ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಕ್ಕೆ ಭೂಮಿ ಯೋಗ, ವಾಹನ ಯೋಗ, ಮನೆ ಯೋಗ, ಗಾಡಿಗಳನ್ನು ಮಾರ್ತಕ್ಕಂಥದ್ದು, ಭೂಮಿ, ರಿಯಲ್ ಎಸ್ಟೇಟು, ಡೆವಲಪ್ಮೆಂಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಲೇಔಟ್ ಡೆವಲಪ್ಮೆಂಟು, ಸ್ಟೀಲು, ಸಿಮೆಂಟು, ಕಬ್ಬಿಣ, ಕ್ರಷರು, ಮೈನಿಂಗು, ರಸ್ತೆ, ಕಾಮಗಾರಿ, ಈ ಒಂದು ನೀರಾವರಿ ಇಲಾಖೆ, ಭೂಮಿಯ ಇಲಾಖೆ, ಕೃಷಿ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆ, ಹೈನುಗಾರಿಕೆ ಇಲಾಖೆ, ಚಿಕನ್ನು, ಮಟನ್ನು, ಈ ಥರದೊಂದು ಪ್ಯಾಕ್ಡ್ ಫುಡ್ ಮಾಡಿ ಮಾರತಕ್ಕಂಥದ್ದು, ಮಾಡೆಲಿಂಗು, ಆಕ್ಟಿಂಗು, ಥಿಯೇಟರು, ಕ್ಲಬ್ಬು, ಎಂಟರ್ಟೈನ್ಮೆಂಟ್, ಈ ರೀತಿಯ ಕ್ಲಬ್ಬು, ಪಬ್ಬು ಇರತಕ್ಕಂಥ ವೃತ್ತಿ, ಉದ್ಯೋಗ ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಭಾಗ್ಯದಲ್ಲಿರತಕ್ಕಂಥ ಒಂದು ಚಂದ್ರ ಕುಂಭರಾಶಿ ಷಷ್ಠಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಆಕಸ್ಮಿಕವಾಗಿ ಧನ ಲಾಭ, ವೃತ್ತಿ ಲಾಭ, ಅಧಿಕಾರ ಲಾಭ, ಗೌರವ ಲಾಭ ಇವೆಲ್ಲವನ್ನು ನೋಡ್ತೀರಿ. ಆ ಭಾಗ್ಯಸ್ಥಾನವನ್ನ ಗುರು ನೋಡ್ತಿದ್ದಾನೆ, ಹಾಗೂ ಲಾಭಸ್ಥಾನವನ್ನು ಕೂಡ ಗುರು ನೋಡ್ತಿರೋದ್ರಿಂದ, ಶುಕ್ರನ್ ಛಾಯಲ್ಲಿ ನೋಡ್ತಿರೋದ್ರಿಂದ, ಶುಕ್ರ ನಿಮ್ಮಲ್ಲ 12ನೇ ಮನೆಯಲ್ಲಿದ್ರು ಕೂಡ ಅತಿಯಾದ ಒಂದು ದುಡ್ಡು ಬರುತ್ತೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಬರ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಕಮ್ಯುನಿಕೇಷನ್ಸ್, ಬರವಣಿಗೆ, ಆಯಿಲು, ಸ್ಟೀಲು, ಲಿಕ್ಕರು, ಗ್ಯಾಸು, ಪೆಟ್ರೋಲು, ಭೂಮಿಯ ಒಳಗಡೆ ಸಿಗತಕ್ಕಂಥ ನಿಕ್ಷೇಪಗಳು, ಬಂಗಾರ, ಆಭರಣ, ಕನ್ಸಲ್ಟೆಂಟ್, ಪಬ್ಲಿಕ್ ಕನ್ಸಲ್ಟೆಂಟ್, ಒಂದು PRO ಮಟ್ಟದ ಕೆಲಸಗಳು, ಈ ಒಂದು ರಾಜರುಗಳ ಜೊತೆಯಲ್ಲಿ, ದೊರೆ ಮಟ್ಟದ ವ್ಯಕ್ತಿಗಳ ಜೊತೆಯಲ್ಲಿ ಕೆಲಸ ಕಾರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮೀನರಾಶಿಯ ಪೂರ್ವಭಾದ್ರ ನಕ್ಷತ್ರದವರಿಗೂ ಹಾಗೂ ರೇವತಿ ನಕ್ಷತ್ರದವರಿಗೂ ಅದ್ಭುತವಾಗಿರುತ್ತೆ. ತೊಂದರೆಗಳೇನಿಲ್ಲ. ಯಾಕಂದ್ರೆ ಶತ್ರು ಬಂದ್ ಮಲಗ್ಬಿಟ್ಟಿದ್ದಾನೆ. ಗುರು ತುಂಬಾ ಚೆನ್ನಾಗಿದ್ದಾನೆ ಧನಸ್ಥಾನದಲ್ಲಿರುವುದರಿಂದ, ಅದರ ಮೇಲೆ ಚಂದ್ರ ದೃಷ್ಟಿ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರಕ್ಕೆ ಹಾಗೂ ರೇವತಿ ನಕ್ಷತ್ರಕ್ಕೆ ಉದ್ಯೋಗದಲ್ಲಿ ವಿಶೇಷ ಬೆಳವಣಿಗೆ ಕಾಣತಕ್ಕಂಥದ್ದು. ಕನ್ಸಲ್ಟೆಂಟ್ ಆಗಿದ್ದೀರಾ, ಅಕೌಂಟೆಂಟ್, ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ಈ ಕ್ಯಾಶಿಯರ್ ಆಗಿ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಿಸೋದ್ರಲ್ಲಿ, ಮಧ್ಯವರ್ತಿ, ಬರವಣಿಗೆ, ಲೇಖನ, ಪ್ರೆಸ್ಸು, ಪಬ್ಲಿಕೇಶನ್ನು, ಈ ಒಂದು ಪುಸ್ತಕ, ನ್ಯೂಸ್ ಪೇಪರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದೀರಾ. ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಉತ್ತರಾಭಾದ್ರದ ನಕ್ಷತ್ರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ದೂರದ ಓಡಾಟ, ದೂರದ ಕೆಲಸಗಳಲ್ಲಿ ಒಂದು ಸಣ್ಣ ಟೆನ್ಷನ್ ತಂದಿಟ್ಕೊಬಿಡ್ತೀರಾ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.